ಇನ್ನು ನಾಳೆ ರಾಜ್ಯದ 14 ಕ್ಷೇತ್ರಗಳ ಮತದಾನದ ಹಿನ್ನೆಲೆ ಮತದಾನ ಮಾಡೋದಕ್ಕೆ ಊರುಗಳತ್ತ ಜನರು ದಂಡನ್ನು ಕಟ್ಕೊಂಡು ಹೊರಟಿದ್ದಾರೆ. ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದತ್ತ ಈಗಾಗಲೇ ದೌಡಾಯಿಸ್ತಾ ಇದ್ದಾರೆ ಜನ. ಯಾಕಂದರೆ ನಾಳೆ ಶುಕ್ರವಾರ, ನಾಳೆ ಅತಿ ದೊಡ್ಡ ಮತೋತ್ಸವ, ಪ್ರತಿಯೊಬ್ಬರು ಕೂಡ ಮತದಾನವನ್ನು ಮಾಡಲೇಬೇಕಾದಂತಹ ದಿನ. ಸೊ ಹಾಗಾಗಿನೇ ಸಾಕಷ್ಟು ಜನ ಜವಾಬ್ದಾರಿ ಅರಿತಿರುವಂತಹ ನಾಗರಿಕರು ಈಗ ತಮ್ಮ ತಮ್ಮ ಊರುಗಳತ್ತ ತೆರಳುತ್ತಾ ಇದ್ದಾರೆ. ಯಾಕಂದರೆ ಕೆಲವರಿಗೆ ಊರಲ್ಲಿದೆ ವೋಟಿಂಗ್, ಸೊ ಹಾಗಾಗಿ ಊರಿಗೆ ಹೋಗಿ ಮತದಾನವನ್ನು ಮಾಡೋದಕ್ಕೆ ಅಂತೇಳಿ ಹೊರಟಿದ್ದಾರೆ. ಇನ್ನು ಜೊತೆಗೆ ಲಾಂಗ್ ವೀಕೆಂಡ್ ಬೇರೆ ಇರೋದ್ರಿಂದಾಗಿ ನಾಳೆ ಫ್ರೈಡೆ, ಅದಾದ ನಂತರ ಸ್ಯಾಟರ್ಡೆ ಸಂಡೇ ರಜಾ ಇರುತ್ತೆ. ಸಹಜವಾಗಿ ಆ ಒಂದು ಲೆಕ್ಕಾಚಾರ ಕೂಡ ಜನರಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಈಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ತಮ್ಮ ತಮ್ಮ ಊರುಗಳತ್ತ ತೆರಳಿದರೆ ಚುನಾವಣೆ ಕರ್ತವ್ಯಕ್ಕೂ ಬಸ್ಗಳ ಬಳಕೆ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬಸ್ ಶಾರ್ಟೇಜ್ ಇದೆ ಈಗ ಅಲ್ಲಿ. ಹಾಗಾಗಿ ಪ್ರಯಾಣಿಕರು ಕೂಡ ಸ್ವಲ್ಪ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಟ್ ಸ್ಟಿಲ್ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಪ್ರಯಾಣಿಕರು ಒಂದು ಕಡೆ ಬಸ್ಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬಟ್ ಈಗಾಗಲೇ ಮಾಸ್ಟರಿಂಗ್ ಕೇಂದ್ರದಲ್ಲಿ EVMಗಳನ್ನು ಕಳಿಸೋದಕ್ಕೆ, ಹಾಗೆ ಅಲ್ಲಿನ ಸಿಬ್ಬಂದಿಗೆ ಅಂಥೇಳಿ ಕೆಲವೊಂದಷ್ಟು ಬಸ್ಗಳನ್ನು ಈಗಾಗಲೇ ತರಿಸ್ಕೊಂಡಿದೆ ಚುನಾವಣಾ ಆಯೋಗ. ಹಾಗಾಗಿಯೂ ಕೂಡ ಬಸ್ಗಳು ಶಾರ್ಟೇಜ್ ಆಗಿವೆ. ಚಿತ್ರದುರ್ಗ, ತುಮಕೂರು, ಹಾಸನ ಈ ಭಾಗದಲ್ಲಿ ನಾಳೆ ಮತದಾನ ಇರೋದ್ರಿಂದಾಗಿ ಒಟ್ಟು ಆಲ್ಮೋಸ್ಟ್ ಅರ್ಧಕ್ಕರ್ಧ ಕರ್ನಾಟಕ, ಅಂದರೆ ದಕ್ಷಿಣ ಭಾಗ, ಕರ್ನಾಟಕದ ದಕ್ಷಿಣ ಭಾಗ ಒಂದು 14 ಕ್ಷೇತ್ರಗಳು. ಸೊ ಇಲ್ಲಿ ನಾಳೆ ಮತದಾನದ ಪ್ರಕ್ರಿಯೆ ನಡೀಬೇಕು. ಹಾಗಾಗಿ ಅಲ್ಲೆಲ್ಲವೂ ಮತಗಟ್ಟೆಗಳಿಗೆ ಈಗಾಗಲೇ ಸಿಬ್ಬಂದಿಯನ್ನು ಕಳಿಸಿದ್ದಾರೆ. EVMಗಳು ಸುರಕ್ಷಿತವಾಗಿ ಈಗಾಗಲೇ ಮತಗಟ್ಟೆಗಳಿಗೆ ಹೋಗ್ತಾ ಇವೆ. ಮಾಸ್ಟರಿಂಗ್ ಕಾರ್ಯಗಳೆಲ್ಲವೂ ಕೂಡ ನಡೆದಿವೆ. ಇನ್ನೇನಿದ್ರು ಕೂಡ ನಾಳೆ ಬೆಳಗ್ಗೆಯಿಂದ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ನಿಮಗೆ ಅವಕಾಶ ಇರುತ್ತೆ. ಹೋಗಿ ನಿಮ್ಮ ಹತ್ತಿರದ ಮತಗಟ್ಟೆಗಳಿಗೆ ತೆರಳಿ ನಿಮ್ಮ ವೋಟರ್ ಐಡಿಯನ್ನು ತೆಗೆದುಕೊಂಡು ಹೋಗಬೇಕು. ಅಕಸ್ಮಾತ್ ವೋಟರ್ ಐಡಿ ಇಲ್ಲ, ಬಟ್ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರಿದೆ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಅಥವಾ ಜೊತೆಗೆ ನಿಮ್ಮ ಒಂದು DL, ಸೊ ಯಾವುದಾದ್ರೂ ಒಂದು ನಿಮ್ಮ ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋಗಿ, ನಿಮ್ಮ ಭಾವಚಿತ್ರ ಇರುವಂಥ ಗುರುತಿನ ಚೀಟಿ ಅದನ್ನು ತೆಗೆದುಕೊಂಡು ಹೋಗಿ ನೀವು ವೋಟನ್ನು ಮಾಡ್ಬೋದು. ಸೊ ಈ ಥರದ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ನಾಳೆ ತಪ್ಪದೇ ಮತ ಚಲಾವಣೆಯನ್ನು ಮಾಡಿ. ಯಾಕಂದರೆ ನಿಮಗೆ ಸಿಕ್ಕಿರುವಂಥ ಬಹುದೊಡ್ಡ ಅಸ್ತ್ರ, ನಿಮ್ಮ ನಾಯಕರನ್ನು, ನಿಮ್ಮ ರಾಜ್ಯವನ್ನು, ನಿಮ್ಮ ಕ್ಷೇತ್ರವನ್ನು, ನಿಮ್ಮ ದೇಶವನ್ನು ನೀವು ಯಾರ ಕೈಗೆ ಕೊಡ್ತೀರಿ, ಯಾರು ನಿಮ್ಮ ಮೇಲೆ ಯಾರು ಆಳ್ವಿಕೆ ನಡೆಸಬೇಕು, ಯಾರು ಸೂಕ್ತ ಅಭ್ಯರ್ಥಿ, ಅದನ್ನು ಆಯ್ಕೆ ಮಾಡುವಂಥ ಸ್ವಾತಂತ್ರ್ಯ ನಿಮ್ಮ ಕೈಲಿರುತ್ತೆ. ಆ ಸ್ವಾತಂತ್ರ್ಯವನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು. ನಾಳೆ ತಪ್ಪದೆ ಎಲ್ಲರೂ ಕೂಡ ಮತ ಚಲಾವಣೆಯನ್ನು ಮಾಡಿ. ವೀಕೆಂಡ್ ಇದೆ, ಶುಕ್ರವಾರ ಬಿಡಿ, ಇನ್ನೇನು ಶನಿವಾರ ಭಾನುವಾರ ರಜಾ ಇರುತ್ತೆ ಅಂಥೇಳಿ ರಜಾ ಹಾಕ್ಕೊಂಡು ಎಲ್ಲರೂ ಕೂಡ ಎಲ್ಲೋ ಸುತ್ತೋಕ್ಕೆ ಹೋಗೋದು ಅಥವಾ ಇನ್ನೆಲ್ಲೋ ಪ್ರವಾಸಕ್ಕೆ ಹೋಗೋದು ಅನ್ನುವಂಥದ್ದನ್ನು ಮಾಡಬೇಡಿ. ದಯವಿಟ್ಟು ನಾಳೆ ನಿಮ್ಮ ಮತ ಚಲಾವಣೆಯನ್ನು ಮಾಡಿ. ಅದಾದ ನಂತರ ನಿಮಗೆ ಹೇಗೂ ಇದ್ದೇ ಇದೆ, ಶನಿವಾರ ಭಾನುವಾರ ರಜಾ ಇದ್ದೇ ಇದೆ, ಆರಾಮವಾಗಿ ನೀವು ರಜದ ಮಜವನ್ನು ಅನುಭವಿಸ್ಬೋದು. ಬಟ್ ಆದರೆ ನಾಳೆ ತಪ್ಪದೆ ಮತದಾನವನ್ನು ಎಲ್ಲರೂ ಕೂಡ ಮಾಡಿ.